ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಹೂಡಿದೆ. ಅದೇನಂತ ಕೇಳಿದ್ರೆ, ದಲಿತರನ್ನ ಒಕ್ಕಲೆಬ್ಬಿಸಲು ಈ ಸರ್ಕಾರ ಮುಂದಾಯ್ತಾ? ಇದನ್ನ ಈಗ ಬಿಜೆಪಿಯವರು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 750 ಎಕರೆ ಜಮೀನು ಅರಣ್ಯ ಭೂಮಿ ಎಂದು ಖಾತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈ ವಿಚಾರವಾಗಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೈಯಲ್ಲಿ ಪೋಸ್ಟ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರದ ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿರುವ 750 ಎಕರೆ ಜಮೀನು ಇಲ್ಲಿ ಒಕ್ಕಲೆಬ್ಬಿಸುವುದಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನೋದು ವಿಚಾರ. ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ್ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6 ರಿಂದ 7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಹೂಡಿದೆ. ಅದೇನಂತ ಕೇಳಿದ್ರೆ, ದಲಿತರನ್ನ ಒಕ್ಕಲೆಬ್ಬಿಸಲು ಈ ಸರ್ಕಾರ ಮುಂದಾಯ್ತಾ? ಇದನ್ನ ಈಗ ಬಿಜೆಪಿಯವರು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 750 ಎಕರೆ ಜಮೀನು ಅರಣ್ಯ ಭೂಮಿ ಎಂದು ಖಾತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈ ವಿಚಾರವಾಗಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೈಯಲ್ಲಿ ಪೋಸ್ಟ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರದ ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿರುವ 750 ಎಕರೆ ಜಮೀನು ಇಲ್ಲಿ ಒಕ್ಕಲೆಬ್ಬಿಸುವುದಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನೋದು ವಿಚಾರ. ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ್ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6 ರಿಂದ 7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಹೂಡಿದೆ. ಅದೇನಂತ ಕೇಳಿದ್ರೆ, ದಲಿತರನ್ನ ಒಕ್ಕಲೆಬ್ಬಿಸಲು ಈ ಸರ್ಕಾರ ಮುಂದಾಯ್ತಾ? ಇದನ್ನ ಈಗ ಬಿಜೆಪಿಯವರು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 750 ಎಕರೆ ಜಮೀನು ಅರಣ್ಯ ಭೂಮಿ ಎಂದು ಖಾತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈ ವಿಚಾರವಾಗಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೈಯಲ್ಲಿ ಪೋಸ್ಟ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರದ ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿರುವ 750 ಎಕರೆ ಜಮೀನು ಇಲ್ಲಿ ಒಕ್ಕಲೆಬ್ಬಿಸುವುದಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನೋದು ವಿಚಾರ. ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ
ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ್ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6 ರಿಂದ 7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಹೂಡಿದೆ. ಅದೇನಂತ ಕೇಳಿದ್ರೆ, ದಲಿತರನ್ನ ಒಕ್ಕಲೆಬ್ಬಿಸಲು ಈ ಸರ್ಕಾರ ಮುಂದಾಯ್ತಾ? ಇದನ್ನ ಈಗ ಬಿಜೆಪಿಯವರು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 750 ಎಕರೆ ಜಮೀನು ಅರಣ್ಯ ಭೂಮಿ ಎಂದು ಖಾತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈ ವಿಚಾರವಾಗಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೈಯಲ್ಲಿ ಪೋಸ್ಟ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರದ ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿರುವ 750 ಎಕರೆ ಜಮೀನು ಇಲ್ಲಿ ಒಕ್ಕಲೆಬ್ಬಿಸುವುದಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನೋದು ವಿಚಾರ. ದಲಿತ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ, ದಲಿತ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ್ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6 ರಿಂದ 7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಹೂಡಿದೆ. ಅದೇನಂತ ಕೇಳಿದ್ರೆ, ದಲಿತರನ್ನ ಒಕ್ಕಲೆಬ್ಬಿಸಲು ಈ ಸರ್ಕಾರ ಮುಂದಾಯ್ತಾ? ಇದನ್ನ ಈಗ ಬಿಜೆಪಿಯವರು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 750 ಎಕರೆ ಜಮೀನು ಅರಣ್ಯ ಭೂಮಿ ಎಂದು ಖಾತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಈ ವಿಚಾರವಾಗಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೈಯಲ್ಲಿ ಪೋಸ್ಟ್ ಕಾರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರದ ಬಿದರಹಳ್ಳಿ ಹೋಬಳಿ ಕಾಡುಗೋಡಿ ದಿನ್ನೂರು ಗ್ರಾಮದಲ್ಲಿರುವ 750 ಎಕರೆ ಜಮೀನು ಇಲ್ಲಿ ಒಕ್ಕಲೆಬ್ಬಿಸುವುದಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನೋದು ವಿಚಾರ. ದಲಿತ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ, ದಲಿತ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ್ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ.
ಯಾಕೆ ಅಂತಂದ್ರೆ ಇದರ ಹಿಂದೆ 6 ರಿಂದ 7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾ